ಶ್ರೀ ಈಶ್ವರ್ ಖಂಡ್ರೆ ಅವರೇ ಹಾಗೂ ಪ್ರಿಯಾಂಕ್ ಖರ್ಗೆ ಅವರೇ, ಸನ್ಮಾನ್ಯ ಹಿರಿಯರಾದ ಎಂ.ವೈ. ಪಾಟೀಲ್ರೇ, ಶ್ರೀ ಬಿ.ಆರ್. ಪಾಟೀಲ್ರೇ, ಬಾಬುರಾವ್ ಚಿಂಚನ್ಸೂರವರೇ, ಅಲ್ಲಂ ಪ್ರಭು ಪಾಟೀಲ್, ಈ ಕಾರ್ಯಕ್ರಮದ ಅಧ್ಯಕ್ಷರೇ, ರಾಧಾಕೃಷ್ಣ ದೊಡ್ಮನಿ, ಲೋಕಸಭೆಯ ಸದಸ್ಯರೇ, ಶ್ರೀ ಸುಶೀಲ್ ಜಿ ನಮೋಸಿ ಅವರೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರೇ ಹಾಗೂ ಸನ್ಮಾನ್ಯ ಡಾಕ್ಟರ್ ತಳವಾರ್ ಸುಬ್ಬಣ್ಣನವರೇ, ಬಂದರೇನು, ಜಗದೇವ್ ಗುತ್ತೇದಾರ್ ಅವರೇ ಹಾಗೂ ತಿಪ್ಪಣ್ಣ ಕಮಕ್ನೂರವರೇ, ದೇವೇಂದ್ರಪ್ಪ ಮರ್ತೂರ್ ಅವರೇ, ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರೇ, ಮಹಾಜನ್ ಅಲ್ಲಂ ನಮ್ಮ ಮಹಾಜರ್ ಆಲಂ ಖಾನ್ ಅವರೇ ಹಾಗೂ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರೇ ಮತ್ತು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಹನೀಯರೇ ಮತ್ತು ಇಲ್ಲಿ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಬಂಧುಗಳೇ, ತಾಯಿಂದರೇ, ಭಗಿನಿಯರೇ ಮತ್ತು ಯುವ ಮಿತ್ರರೇ, ರೈತ ಬಾಂಧವರೇ ಹಾಗೂ ಅನೇಕ ಶಾಲೆಯಿಂದ ಬಂದಂಥ ನಮ್ಮ ಶಾಲಾ ಮಕ್ಕಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಕಾರಣ ನನಗೆ ಡೆಲ್ಲಿಗೆ ಪುನಃ ಹೋಗಬೇಕಾಗಿದೆ ಮತ್ತು ಈಗಾಗಲೇ ಈ ಒಂದು ವನಮಹೋತ್ಸವದ ವಿಶೇಷವಾದಂಥ ಇದರ ಮಹತ್ವ ಏನು, ಎದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ಶ್ರೀ ಖಂಡ್ರೆ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಪ್ರಭು ಪಾಟೀಲ್ ಅವರಂತೂ ನಮ್ಮ ಈಶ್ವರ್ ಖಂಡ್ರೆಕ್ಕಿಂತ ಜಾಸ್ತಿನೇ ಹೇಳಿದ್ರು ಹೊರತಾಗಿ ಕಮ್ಮಿ ಏನು ಹೇಳಲಿಲ್ಲ. ಸೊ ಇದರ ಮಹತ್ವ ಈಗ ಗೊತ್ತಾಗಿದೆ ನಿಮಗೆ. ಆದರೆ ನನ್ನ ಒಂದು ಸಲಹೆ ಏನಂದರೆ, ದೇಶದಲ್ಲಿ ಫಾರೆಸ್ಟು ಜಾಸ್ತಿ ಆಗಬೇಕು, ಗಿಡಗಳು ಎಲ್ಲ ಕಡೆ ನೆಡಬೇಕು, ರೋಡ್ ಸೈಡ್ನು ನೀವು ಹೆಚ್ಚಿನ ಗಿಡಗಳ ಹಾಕಿ ಅದರ ರಕ್ಷಣೆ ಮಾಡಬೇಕು. ನಾನು ಉಸ್ತುವಾರಿ ಸಚಿವರಿದ್ದಾಗ ಸ್ವಲ್ಪ ಪ್ರಯತ್ನ ಮಾಡಿದೆ. ಈ ರೋಡದ ಅಕ್ಕಪಕ್ಕದಲ್ಲಿ ಗಿಡಗಳು ಹಚ್ಚಬೇಕು ಅಂಥೇಳಿ ನಾವು ಪ್ರತಿ ವರ್ಷ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೇವೆ. ಸ್ವಲ್ಪ ಬೆಳೆದ ತಕ್ಷಣ ನಮ್ಮ ಜನ ಅದು ಕಡ್ಕೊಂಡು ಅದಕ್ಕೇನಾದರೂ ಮನೆಗೆ ಉಪಯೋಗ ಮಾಡೋದು, ಅದನ್ನು ನಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗೆ ತೆಗೆದುಕೊಂಡು ಹೋಗೋದು, ಇಲ್ಲ ಅದು ಚಡಿ ಮಾಡೋದು, ಇಲ್ಲ ಅದನ್ನು ಕಿತ್ತಿ ಯಾವುದಾದ್ರೂ ಬೌಟ ಹಚ್ಚಿ ಇಂಥ ಕೆಲಸ ನಮ್ಮ ಜನ ಭಾಳ ಮಾಡ್ತಾರೆ. ನಿಮಗೆ ಬೆಳೆಸೋಕ್ಕಾಗಲಿಲ್ಲ ಅಂದರೆ
ನಿಮಗೆ ಕಡೆಯ ಅಧಿಕಾರವೂ ಕೂಡ ಇಲ್ಲ. ಬೆಳೆದ ಮೇಲೆ ಬೇಕಾದ್ರೆ ಅದು ಒಣಗಿತ್ತಂದರೆ ಅಥವಾ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಆ ಗಿಡ ಕೆಲಸಕ್ಕೆ ಬರಲಿಲ್ಲ ಅಂದರೆ ನೀವು ಒಡೆದು ಅಥವಾ ನೀವು ತೆಗೆದು ಅದಕ್ಕೆ ನಿಮ್ಮ ಸಾಧನಗಳನ್ನು ಮಾಡ್ಕೋಬೇಕು. ನಮ್ಮ ಹಿಂದೆ ಬಡಗೇರು ಕೂಡ ಏನು ಉಪಯೋಗ ಮಾಡ್ತಿದ್ರು ರೈತರಿಗೆ ಕೊಡ್ತಕ್ಕಂಥ ಉಪಕರಣಗಳು ಅವರು ಎಂದೂ ಕೂಡ ಹಸಿ ಗಿಡ ಅಥವಾ ಹಸಿ ಗಿಡಗಳ ಕಡಿದು ತಂದು ಮಾಡ್ತಿರಲಿಲ್ಲ. ಅವರು ಖರೀದಿ ಮಾಡಿ ಗಿಡಗಳನ್ನು ಯಾವಾಗ ಸಿಗ್ತಿತ್ತೋ ಅದನ್ನು ವರ್ಷಗಟ್ಟಲೆ ಒಣಗಿಸಿ ಅದರ ಉಪಯೋಗ ಮಾಡ್ತಿದ್ರು. ಆದರೆ ಈಗ ನಾವು ನೋಡ್ತೇವೆ ಒಳ್ಳೆ ಗಿಡಗಳು ಹಸಿರು ಗಿಡಗಳೇ ಕಡಿತಾರೆ ಮತ್ತು ಸಾಕಷ್ಟು ಅದರ ದುರುಪಯೋಗ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಮ್ಮವರು ಈ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ 25.15% ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿದೆ. ಆದರೆ 25% ಇದು ಸಾಲದು. ಕನಿಷ್ಠ ಅಂದರೆ 33% ಆದರೂ ಇರಬೇಕು. ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ, ನೀರು ಸಿಗ್ತದೆ, ಜನರಿಗೆ ಆಕ್ಸಿಜನ್ ಸಿಗ್ತದೆ. ಇವು ಎಲ್ಲನೂ ಕೂಡ ನಮ್ಮ ಜನರಿಗೆ ನಮ್ಮ ಹೆಚ್ಚಿನ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ನಾವು ಆಕ್ಸಿಜನ್ ಕಡೆ ಮತ್ತು ಈ ಗಿಡಗಳ ಹಚ್ಚದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು. ನಾವು ಅನೇಕ ಸಾರಿ ನೋಡ್ತೇವೆ, ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಅದು ಗಿಡ ಕಡಿಬಾರ್ದು ಅಂತ ಹೇಳಿದ್ರೆ ಏನ್ರಿ ಅದು ನಿಮ್ಮದನ ಸರ್ಕಾರದದ? ಸರಿ, ಸರ್ಕಾರದಿದೆ. ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು, ಕಡೆಯಕ್ಕೆ ಮಾಡಿಲ್ಲ. ನಿಮ್ಮ ರಕ್ಷಣೆಗಾಗಿ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ, ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ. ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇದ್ದಂಗಿದೆ. ಎಷ್ಟು ಕಷ್ಟ ಆಗಿದೆ. ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ. ಬೇರೆ ಕಡೆನೂ ಕೂಡ ಚಿಕ್ಕ ಮಕ್ಕಳು, ಓದಕ್ಕೆ ಹೋಗೋರು, ಕೆಲಸ ಮಾಡೋರು, ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ಇದ್ದಾರೆ. ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು, ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು. ಇದು ಇಲ್ಲ ಅಂದರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು, ಮಹಾಪುರುಷರು ಗಿಡದ ಕೆಳಗೆ ಕುಂತೆ ಅವರು ತಪಸ್ಸೆ ಮಾಡ್ತಿದ್ರು. ಮಹಾತ್ಮ ಬುದ್ಧನೂ ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸೆ ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗಿರಬೇಕು, ಹೇಗೆ ಬದುಕಬೇಕು, ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವ್ರಿಗೆ ಕಂಡಿತು. ಹೀಗೆ ಹಿಂದಿನ ಅನೇಕ ಋಷಿಗಳನ್ನು ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ, ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ
ನಮ್ಮ ದೇಶದಲ್ಲಿ 25.17 ಇದೆ. ಆದರೆ ನಮಗೆ ಅವಶ್ಯ ಇರೋದು 33%ಗಿಂತಲೂ ಹೆಚ್ಚಿಗೆ ಇರಬೇಕು ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ 25% ಇಲ್ಲ. ನಾವು ಕೇವಲ 21% ನಾವು ಈಗಿದ್ದೇವೆ. ಅಂದರೆ ನಮಗಿನ್ನೂ ಹೆಚ್ಚು ಕಡಿಮೆ 12% ಕಡಿಮೆ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಾವು 4% ಕಮ್ಮಿ ಇದ್ದೇವೆ. ಆದರೆ ಇಡೀ ದೇಶದ ಒಂದು ಏನು ಮಾಪದಂಡಿದೆ ಅದಕ್ಕೆ ಹೋಲಿಸಿದ್ರೆ ಸುಮಾರು 11% ನಾವು ಕಮ್ಮಿ ಇದ್ದೇವೆ. 11-12%. ಇದು ನಾವು ಹೇಗೆ ನೀಗಿಸಬೇಕು? ಅದಕ್ಕಾಗಿ ರೋಡ್ ಸೈಡ್ ಗಿಡಗಳು ಹಚ್ಚಬೇಕು, ಶಾಲೆ ಮುಂದೆ ಗಿಡ ಹಚ್ಚಬೇಕು, ಮನೆ ಮುಂದೆ ಹಚ್ಚಬೇಕು. ನಿಮ್ಮ ಹೊಲದಲ್ಲಿಯೂ ಕೂಡ ಎಲ್ಲೆಲ್ಲಿ ಅದರ ನೆರಳಿಂದ ನಮ್ಮ ಬೆಳೆಗಳು ಹಾಳಾಗ್ತಾವೋ ಅದನ್ನು ಬಿಟ್ಟು ನೀವು ಆ ಭಾಗದಲ್ಲಿ ಕೂಡ ಹಚ್ಕೊಳ್ಬೇಕು, ಗಿಡ ಹಚ್ಚಬೇಕು. ಇದು ಭಾಳ ಮುಖ್ಯ. ಪ್ರತಿಯೊಂದು ಮನುಷ್ಯ ಪ್ರತಿ ಮನೆ ಮುಂದೆ 2 ಗಿಡ ಹಚ್ಚಿದ್ರೂ ಸಾಕು. 2 ಗಿಡ ಹಚ್ಚಿದ್ರೆ ಒಳ್ಳೆಯದು. ನಮ್ಮ 20 ಅಂಶದ ಕಾರ್ಯಕ್ರಮದಲ್ಲಿ ಅದು ಇತ್ತು. ಆದರೆ ಅವಾಗೆಲ್ಲರೂ ಟಿಂಗಲ್ ಉಡಾಯಿಸ್ತಿದ್ರು, ಇದು ಏನಪ್ಪ ಅಂತ ಹೇಳಿ. ಆದರೆ ಇವತ್ತು ಅದರ ಅವಶ್ಯಕತೆ ಇದೆ. ಮತ್ತು ವಿಶೇಷವಾಗಿ ನಾವು ಈಗೇನು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ 20 ಲಕ್ಷ ಹೆಕ್ಟರ್ಸ್ ಗಿಡಗಳನ್ನು ಇವತ್ತು ಈ ಒಂದು ಇದರಲ್ಲಿ ನಾಶ ಆಗಿದೆ. 20 ಲಕ್ಷ ಹೆಕ್ಟರ್ ಎಲ್ಲರ ಕಡೆ ಅದು ಭೂಮಿ. ನೀವು ನೋಡ್ರಿ, ಶಿವಮೊಗ್ಗದಲ್ಲಿ ಹೋಗಿ, ನೀವು ಹೋಗಿ ಚಿಕ್ಕಮಗಳೂರಿನಲ್ಲಿ ಹೋಗಿ, ನೀವು ಹೋಗಿ ನಾರ್ತ್ ಕ್ಯಾನ್ರಾದಲ್ಲಿ ಹೋಗಿ, ರೋಡ್ ಸೈಡ್ ನಿಮಗೆ ಗಿಡ ಕಾಣ್ತವೆ. ರೋಡ್ ಸೈಡ್ ಏನು ಗಿಡ ಅವಪ್ಪ ಅಂತ ನೋಡ್ಬೇಕು ನೀವು. ಆದರೆ ಒಂದು 100 ಮೀಟರ್ ಒಳಗೆ ಹೋದರೆ ಅಲ್ಲೆಲ್ಲ ಬೋಳು. ಈಗ ಮನುಷ್ಯನಿಗೆ ಹೇಗೆ ಈಗ ಸುತ್ತ ಕೂದಲ ಇದೆಲ್ಲ ಬೋಳು, ಹಾಗೆ ಫಾರೆಸ್ಟ್ ಗತಿ ಆಗಿದೆ ಈಗ. ಒಳಗಡೆ ಪೊಳ್ಳು, ಹೊರಗಡೆ ಮಾತ್ರ ಒಂದು 4 ಗಿಡ ಹಚ್ತಾರೆ. ಮತ್ತೆಲ್ಲ ನಮ್ಮಂಥವ್ರು ನೋಡೋರು ಏನು ಚೆನ್ನಾಗಿದೆಯಪ್ಪ ಅಂತ ಹಿಂಗೆ ನೋಡ್ತೇವೆ. ಒಳಗೋಗಿ ಯಾರೂ ನೋಡೋದಿಲ್ಲ. ಒಳಗೋಗಿ ನೋಡಿದ್ರೆ ಎಷ್ಟು ಗಿಡ ಉಳಿದಾವೆ, ಎಷ್ಟು ಗಿಡ ಸತ್ತಾವೆ, ಎಷ್ಟು ಗಿಡ ಕಡಿದಿದ್ದಾರೆ, ಎಷ್ಟು ಹೊಲ ಅಲ್ಲಿ ಎಷ್ಟು ಜನ ಹೊಲ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ. ನಾನು ಈ ಸಾಗರ, ಸೊರಬ ಈ ಭಾಗದಲ್ಲಿ ಬಹಳ ಅಡ್ಡಾಡಿದ್ದೀನಿ. ಅಲ್ಲಿ ಹೋಗಿ ನೋಡಿದಾಗ ಆ ಒಳಗಡೆ ಹೋದರೆ ಎಲ್ಲ ಹೊಲ ಹೊಡ್ಕೊಂಡಿದ್ದಾರೆ. ಹೊರಗಡೆ ಮಾತ್ರ ಗಿಡಗಳು ಕಾಣ್ತಾವೆ. ಅಲ್ಲಿ ಇಲ್ಲಿ ಏನು ಗಿಡ ಅದಾವ ಏನಿಲ್ಲ ಅಂತ. ಇಲ್ಲೂ ನಮ್ಮ ಫಾರೆಸ್ಟು ಅನೇಕ ಕಡೆ ಹಿಂಗೆ ಅದ. ಅದು ಅಲ್ಲಿ ಇಲ್ಲಿ ಕಾಣ್ತದೆ. ಒಳಗೆಲ್ಲ ಒಡ್ಡಿನ ಮೇಲೆಲ್ಲ ಹೊಡೆದಿರ್ತದೆ, ಸುತ್ತ ಹೊಡೆದಿರ್ತಾರೆ. ಯಾರಿಗೆ ಹೇಳೋದು? ಹೇಳಕ್ಕೆ ಹೋದರೆ ಪ್ರತಿಯೊಬ್ಬನು ಕರುಣೆ ತೋರಿಸ್ತಕ್ಕಂಥ ಮಾತೇ ಆಡ್ತಾರೆ ಹೊರತಾಗಿ ಇಡೀ ಜನರಿಗೆ ಬದುಕಿಸ್ತಕ್ಕಂಥದ್ದು ಯಾರೂ ಮಾಡಲ್ಲ. ಅದಕ್ಕಾಗಿ ನನ್ನ ಮನವಿ ಏನಂದರೆ ಇದ್ರ ಕಡೆ ಎಲ್ಲರೂ ಲಕ್ಷ್ಯ ಕೊಡಬೇಕು. ಆ ಮಂತ್ರಿ ಇರ್ಬೋದು, ಸರ್ಕಾರ, ಇವತ್ತು ಈ ಸರ್ಕಾರ ಇರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು. ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ, ಹೋಗಿವೆ. ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ
ನಮಗೆ ಏನೂ ಮುಂದೆ ನಮ್ಮ ಜೀವನಕ್ಕೆ ಆಧಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳಿದೆ. ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿರೋದು ವೆಸ್ಟರ್ನ್ ಘಾಟ್, ಅಂದರೆ ಈ ಕಡೆನೇ. ಈಗ ಮಂಗಳೂರಾಗಲಿ, ಚಿಕ್ಕಮಗಳೂರಾಗಲಿ, ನಾರ್ತ್ ಕನ್ನಡ ಆಗಲಿ, ನಮ್ಮ ಶಿವಮೊಗ್ಗ ಆಗಲಿ, ಈ ಕಡೆ ಮುಂದೆ ಬಂದರೆ ರತ್ನಗಿರಿ ಆಗಲಿ, ಈ ಕಡೆನೇ ಹೆಚ್ಚಿನ ಗುಡ್ಡನೂ ಇವೆ ಮತ್ತು ಗಿಡಗಳನ್ನೂ ಇವೆ. ಆದರೆ ಬೇರೆ ಕಡೆ ಈಗ ನಮ್ಮ ಇವರು ಒಂದು ಸ್ಲೋಗನ್ ಕೊಟ್ರಲ್ಲ, ನಮ್ಮ ಈಶ್ವರ್ ಖಂಡ್ರೆ, ನಮ್ಮ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಹಸಿರ ಕರ್ನಾಟಕ ಆಗಬೇಕು ಅಂತೇಳಿ. ಅದು ಮಾಡೋದು ಭಾಳ ಮುಖ್ಯ. ನಮ್ಮಲ್ಲಿ ಬಂದವರೆಲ್ಲ ಮ್ಯಾಲಿಂದು ಫ್ಲೈಟ್ನಾಗೂ ನೀವು ನೋಡಿ, ಕೆಳಗಿಂದ ನಡ್ಕೋತ ರೋಡ್ಲಿಂದ ಹೋಗಿ ಗಿಡ ಒಂದೂ ಕಾಣಲ್ಲ. ಬ್ಯಾಸ್ಗ್ಯಾಗಂತೂ ಬನ ಬನ ಬನ. ಎಲ್ಲರ ಜನ ರೈತ ಸೋತು ನೇಗಲ್ ಹೊಡೆದು, ಕುಂಟಿ ಹೊಡೆದು, ಕೂರ್ಗಿ ಹಾಕಿ, ಬೀಜ ಹಾಕಿ ಸೋತಾಗ ನೆರಳಿಗೆ ಕೂಡ್ಬೇಕಂದ್ರೂ ಅವನು ಹೊಲದಲ್ಲಿ ಗಿಡ ಇರೋದು, ಇನ್ನೊಬ್ಬರು ಹೊಲ್ದಾಗ ಕೂಡ್ತಾನೆ ಹೋಗಿ ಎಲ್ಲಿ ಗಿಡ ಇದೆ ಅಂತ. ನೀವು ನೋಡಿರಿ, ತನ್ನ ಹೊಲದಾಗೆ ಒಂದು ಸುತ್ತ ಹಾಕಲ್ಲ, ಒಂದೆರಡು ಬೆಳೆಸಲ್ಲ. ಇದು ಭಾಳ ಮಹತ್ವದ್ದು. ಇದ್ರ ಕಡೆ ನೀವು ಲಕ್ಷ್ಯ ಕೊಡಿ. ಅದು ನನ್ನ ಸರ್ಕಾರನೂ ಕೂಡ ಇದೇ ಮಾತು ಅವ್ರಿಗೆ ಹೇಳ್ತೇನೆ, ದಯವಿಟ್ಟು ನೀವು ಇದ್ರ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂಥೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಎರಡನೇದು, ಶ್ರೀಮತಿ ಇಂದಿರಾ ಗಾಂಧೀಜಿಯವ್ರ ಕಾಲದಲ್ಲಿ ಒಂದು ಫಾರೆಸ್ಟ್ ಕನ್ಸರ್ವೇಟಿವ್ ಆ್ಯಕ್ಟ್ ಅಂತ ತಂದಿದ್ರು. ಈ ಕಾನೂನು 1980ರಲ್ಲೇ ಬಂದಿದೆ. ಈ ಕಾನೂನಿಗೆ ಯಾರೂ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ. ಆ ಕಾಲದಲ್ಲೇ ಅವರು ಒಪ್ಪಿ ನಮ್ಮ ದೇಶನಾಗ ಮಳೆ ಬರಬೇಕು ಅಂತಂದರೆ ನಾವು ಹೆಚ್ಚಿನ ಗಿಡ ಹಚ್ಚಬೇಕಾಗ್ತದೆ ಅಂಥೇಳಿ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980ದಾಗ ತಂದರು. ಆದರೆ ಜನ ಅದ್ರ ಪಾಲನೆ ಮಾಡಲ್ಲ, ರಾಜ್ಯಗಳದ್ರ ಪಾಲನೆ ಮಾಡೋದಿಲ್ಲ. ಇಲ್ಲಿ ಇಂದಿರಾ ಗಾಂಧೀಜಿಯವರು 1970ರಲ್ಲಿ ಬರಗಾಲ ಬಿದ್ದಾಗ ಬಂದಿದ್ರು ನೋಡಿ. ಅದನ್ನು ಅವರು ಸಾಕಷ್ಟು ನೆನಪಿನಲ್ಲಿ ಇಟ್ಕೊಂಡು ಮತ್ತು ಬೇರೆ ಬೇರೆ ಪ್ರದೇಶನಲ್ಲೂ ಕೂಡ ಅವರು ಅಡ್ಡಾಡಿದಾಗ ಗಿಡ ಭಾಳ ಇಂಪಾರ್ಟೆಂಟು ಅಂತ ಹೇಳಿ ತಿಳ್ಕೊಂಡು ಅವರು ಮುಂದೆ 80ರಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂಥೇಳಿ 1980ರಲ್ಲಿ ಅವರು ತಂದು ಒಂದು ದೊಡ್ಡ ಉಪಕಾರವನ್ನು ಈ ದೇಶದ ಮೇಲೆ ಮಾಡಿದ್ರು. ಆದರೆ ಅದರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಈ ಕಾನೂನು ಬಗ್ಗೆನೂ ಕೂಡ ನಾವು ಹೇಗೆ ರಕ್ಷಣೆ ಮಾಡಬೇಕು ಅಂಥೇಳಿ. ಇನ್ನೊಂದು, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ UPA ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿದ್ದಾಗ ಆವಾಗೊಂದು ಕಾನೂನು ಬಂತು. ಯಾವುದು? ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂದರೆ ಫಾರೆಸ್ಟ್ನಾಗ ಇರ್ತಕ್ಕಂಥ ಜನ ಯಾರು ಅಲ್ಲಿ ವಾಸ ಮಾಡ್ತಾರೋ ಅವರು ಅದರ ರಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರ ಹಕ್ಕುಗಳನ್ನು ಯಾರೂ ಕಿತ್ಕೊಳ್ಬಾರ್ದು. ಸಣ್ಣ ಪುಟ್ಟ ಅಲ್ಲಿನ ಏನೇ ಉತ್ಪನ್ನ ಬರ್ತದೆ ಅವರಿಗೆ ಬದುಕಾಕೆ ಇದು ಅವಕಾಶ ಆಗಬೇಕು ಅಂಥೇಳಿ ಮನಮೋಹನ್ ಸಿಂಗ್ ಅವರು ಕೂಡ ಒಂದು ಕಾನೂನನ್ನು ತಂದರು. ಅದು ಕೂಡ ರಕ್ಷಣೆ ನಾವು ಮಾಡ್ತಾ ಇಲ್ಲ. ನಾವಂದರೆ ಇಡೀ ದೇಶದಾಗ, ನಾವೊಂದು ರಾಜ್ಯದ ಮಾತು ಹೇಳ್ತಾ ಇಲ್ಲ. ಇದರಿಂದ ದೊಡ್ಡ ಅನಾಹುತ ಇವತ್ತು ನಮಗೆ ಆಗ್ತಾ ಇದೆ. ಆಮೇಲೆ ಈಗೇನು ಅಫೋರ್ಸ್ಟೇಷನ್ ಮಾತಾಡಿದ್ರು, ನ್ಯಾಷನಲ್ ಅಫೋರ್ಸ್ಟೇಷನ್ ಪ್ರೋಗ್ರಾಮ್, ಗ್ರೀನ್ ಇಂಡಿಯಾ ಮಿಷನ್, ಇದರ ಬುನಿಯಾದಿಯನ್ನು ನಾವು ಹಾಕಿದ್ದೇವೆ. ಆದರೆ ಅದೂ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರಗಳು ಕೂಡ
ಯಾವ ರಾಜ್ಯ ಸರ್ಕಾರವೂ ಕೂಡ ಅದರ ಪಾಲನೆ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ನಾವು ನಮ್ಮ ವಾತಾವರಣವನ್ನು ಕೆಡಿಸ್ಕೊಳ್ತಾ ಇದ್ದೀವಿ. ಇನ್ನೊಂದು 4ನೇ ಕಾನೂನು, ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2023ನಲ್ಲೇ ಈ ಮೋದಿ ಸರ್ಕಾರ ತಂತು. ಬಂದ ಮೇಲೆ ಅವರು ಕೂಡ ಒಂದು ಇದ್ರ ಮೇಲೆ ಅವಕಾಶ, ಒಂದು ಆ್ಯಕ್ಷನ್ ತಗೊಳ್ಳಿಲ್ಲ, ಒಂದು ಇದನ್ನು ಬೆಳೆಸಲಿಕ್ಕೆ ಏನೂ ಮಾಡಲಿಲ್ಲ. ಹೀಗಾಗಿ ನಾವು ನಮ್ಮ ಹಿತರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ಹೋಗದೆ ಹೋದರೆ ಖಂಡಿತವಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಿನ ಕೊರತೆಗಾಗಿ, ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತು ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಮ್ಮ ರಾಜ್ಯರ ಸ್ವಲ್ಪ ಸುಖವಾಗಿ ಮಾಡಿಕೊಳ್ಬೇಕು. ದೇಶದಾಗೆ ಎಲ್ಲ ಕಡೆ ಆಗಬೇಕು, ಇದು ಒಂದು ಮಾತು. ಆದರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟರೆ, ಯಾಕಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ. ಆಲ್ಮಟ್ಟಿ ಡ್ಯಾಮ್ ಇದೆ, ನಮ್ಮ ಇದು ಯಾವುದು ನಮ್ಮ ನೀರು ಬರ್ತದೆ ಆಲ್ಮಟ್ಟಿ ಡ್ಯಾಮ್ ಕೆಳಗೆ ನಮ್ಗೆ ಈಗ ಸುರ್ಪುರ್ನಲ್ಲಿ ಇರ್ತಕ್ಕಂಥ ಡ್ಯಾಮು, ಅದೇ ರೀತಿಯಾಗಿ ಪ್ರತಿಯೊಂದು ಬ್ಯಾರೇಜ್ ಬಲ್ಲಿ ನೀರು ನಿಲ್ತವೆ, ನಾವು ಅಲ್ಲೂ ಮಾಡಲ್ಲ. ಈಗ ಕಾರಂಜಾ ಡ್ಯಾಮ್ ಇದೆ, ಅದೇ ರೀತಿಯಾಗಿ ಇಡೀ ನಮ್ಮ ತುಂಗಭದ್ರಾ ಮೇಲೆ, ಆಮೇಲೆ ನಮ್ಮ ಭೀಮಾ ರಿವರ್ ಮೇಲೆ, ಕೃಷ್ಣಾ ನದಿ ಮೇಲೆ, ಮತ್ತು ಆ ಕಡೆ ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಏನಿದೆ, ಅಪ್ಪರ್ ತುಂಗ ಇರ್ಬೋದು, ಭಾಳಷ್ಟಿವೆ. ಬೆಳಗಾಂನಲ್ಲಿ ನದಿಗಳಿವೆ, ಅಲ್ಲೆಲ್ಲನೂ ಕೂಡ ನಾವು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹಚ್ಚಿ ಹಸಿರು ಕಲ್ಯಾಣ ಮಾಡಬೇಕು. ಮತ್ತು ಹೆಚ್ಚಾಗಿ ನಮಗೆ ಬೆಂಬಲವನ್ನು ನೀವು ಕೊಡಬೇಕು. ಮೊದಲು ನಿಮ್ಮ ಮನೆ ಮುಂದಾರ ಹಚ್ಚೋದು ಪ್ರಯತ್ನ ಮಾಡಿ. ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು, ಮಕ್ಕಳು ಪಾಪ ಒಯ್ದು ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವ್ರು ಇರೋದಿಲ್ಲ, ಅವ್ರ ತಂದೆ ತಾಯಾರ ಅಟ್ಲೀಸ್ಟ್ ಒಂದು ಚರಿಗೆ ನೀರು ಹಾಕೋದು ಮಾಡೋದು. ಇಲ್ಲದ ಅದು ಮಾಡಲಿಲ್ಲ ಅಂದರೆ ಆ ಗಿಡ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು, ಇವತ್ತು ಕಡಿದು 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 ಸುಮಾರು 20 ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೀವಿ. ಅದಕ್ಕೆ ಒಳ್ಳೆ ಫಂಕ್ಷನ್ನು ತಾವೆಲ್ಲ ಆರ್ಗನೈಸ್ ಮಾಡಿದ್ರಿ. ಈಶ್ವರ್ ಖಂಡ್ರೆ ಅವರು ಆಸಕ್ತಿ ವಹಿಸಿ ಎಷ್ಟು ಕೋಟಿ ಗಿಡ ಈಗ ಎಷ್ಟು ಕೋಟಿ ಗಿಡ ಈ ವರ್ಷ 3 ಕೋಟಿ ಗಿಡ ನೆಡ್ತಾರೆ. ಆ 3 ಕೋಟಿ ಗಿಡ ಅದರಲ್ಲಿ ಸುಮಾರು 2.5 ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ. ಇದು ಸರ್ಕಾರ ಕೆಲಸ ಏನಂದರೆ ಸಹಾಯ ಮಾಡೋದು, ಅಥವಾ ಮಂತ್ರಿಗಳು ಯೋಜನೆಗಳು ತಂದು ಮಾಡ್ತಾರೆ. ಆದರೆ ಯಾರು ತರ್ತಾರೋ ಅವರೇ ನೀರು ಹಾಕಪ್ಪ ಅಂದರೆ ಹೆಂಗೆ? ಗಿಡ ಕೊಟ್ಟಿರಪ್ಪ, ನೀರೆಲ್ಲಿಂದ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು. ಅದಕ್ಕಾಗಿ ನಮ್ಮಲ್ಲಿ ಒಂದು ಇದು ಇದೆ, 3 ವರ್ಷದ್ದು ನೀವು ಪ್ಲ್ಯಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಕಡೆ ಅಲ್ಲ. ಅದಕ್ಕಾಗಿ ನಿಮಗಿಷ್ಟು ಹೇಳಿ, ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರಿ, ಮಾಡ್ತಾ ಇರಿ. ಒಂದಾಗಿ ಒಕ್ಕಟ್ಟಾಗಿ ಕಲ್ಯಾಣ ಕರ್ನಾಟಕ ಇದು ಮುಂದೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ. ಅದಕ್ಕಾಗಿ ನಾನು ಎಲ್ಲರಿಗೆ ಕೈ ಜೋಡಿಸಿ ಆರ್ಟಿಕಲ್ 371J ಪಾಸ್ ಮಾಡಿಸಿದ್ದು
ಇದಕ್ಕಾಗಿ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಈ ಭಾಗದ ಜನರಿಗಾಗಿ ನಾವು ಮಾಡಿದ್ದೇವೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಡಿನ ಪ್ರಾಮುಖ್ಯತೆಯನ್ನ ವಿವರವಾಗಿ ವಿವರಿಸಿ ಕಾಡಿನ ಇಂಪಾರ್ಟೆನ್ಸ್ನ ಹೇಳಿರುವಂತಹ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಶ್ರೀ ಸಾಗರ್ ತಾವಡೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ, ಕಲಬುರಗಿ ಇವರಿಂದ. ಈ ದಿನ ಅರಣ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಡಳಿತ ಕಲಬುರಗಿ ವತಿಯಿಂದ ಆಯೋಜಿಸಲಾದ ರಾಜ್ಯ ಮಟ್ಟದ ವನ ಮಹೋತ್ಸವ 2025 ಹಸಿರು ಪಥ ಮತ್ತು ಕಲಬುರಗಿಯ ಹಸಿರು ಹೆಜ್ಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು, ಮಾನ್ಯ ಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರು ಕಲಬುರಗಿ ರವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ರವರು, ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ ರವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆರವರು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿ ರವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದಂತಹ ಎಲ್ಲ ವಿಧಾನಸಭಾ ಶಾಸಕರು, ವಿಧಾನ ಪರಿಷತ್ ಶಾಸಕರು, ಲೋಕಸಭೆಯ ಸಂಸದರು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರಿಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಂತಹ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್, ಮಾನ್ಯ ಶಾಸಕರು, ವಿಧಾನಸಭೆ ಕಲಬುರಗಿ ದಕ್ಷಿಣರವರಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಕಲಬುರಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಎಸ್ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರಾದ ಈ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಪೊಲೀಸ್ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ, ವಿವಿಧ ಸಮಿತಿಗಳ ಅಧಿಕಾರಿ ಸಿಬ್ಬಂದಿಗಳಿಗೂ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ಪರಿಸರ